ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಕಾಶಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ಸಿಂಪಲ್ ಆಗಿ ಈಸಿಯಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಳೋದು. ತುಂಬ ಟೇಸ್ಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಆಮೇಲೆ ಇದರಲ್ಲಿ ಕಡಲೆಬೇಳೆ ಹಾಕಿದ್ದೀವಲ್ಲ, ಅದರಿಂದ ಪ್ರೋಟೀನು ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಕಾಶಿ ಸೊಪ್ಪಿನ ಪಲ್ಯ ಮಾಡೋಣ ಬನ್ನಿ. ಕಾಶಿ ಸೊಪ್ಪು ನೀವು ನೋಡಿರ್ತೀರ, ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ. ನೋಡಿ ಈ ಥರ ಇರುತ್ತೆ. ಇದು ನಾವು ಮೊದಲೆಲ್ಲ ಇದರಲ್ಲಿ ಹಣ್ಣು ಕಿತ್ಕೊಂಡು ತಿಂತಿದ್ವಿ. ಸೊಪ್ಪಲ್ಲಿರೋ ಏನು ಅದರಿಂದ ಒಳ್ಳೇದು ಅಂತ ನಮಗೆ ಗೊತ್ತಿಲ್ಲ. ಆದರೆ ಈಗ ದೊಡ್ಡವರಾದ್ಮೇಲೆ ನಮಗೆ ಈ ಸೊಪ್ಪಿನ ಪ್ರಯೋಜನಗಳು ಏನು ಅಂತ ಗೊತ್ತಾಗ್ತದೆ. ಯಾಕಂದರೆ ಈ ಸೊಪ್ಪು ತುಂಬ ಡಯಾಬಿಟಿಕ್ ಇರುತ್ತಲ್ಲ, ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ. ಅದರಿಂದ ತುಂಬ ಯೂಸ್ ಮಾಡೋದು ಶುಗರ್ ಇರೋರು. ಅದರಿಂದ ಇದು ನಮ್ಮ ಅತ್ತೆ ಮಾಡ್ತಿದ್ರು ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಮ್ಮ ತಂದುಕೊಟ್ರು ಇದು. ಆದರೆ ತುಂಬ ಇತ್ತು, ಎಲ್ಲ ಹಾಳಾಗೋಗಿತ್ತು. ಸ್ವಲ್ಪ ಮಾತ್ರ ಸಿಕ್ತು, ಅದರಿಂದನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಬಾಡಿದೆ. ಇದಕ್ಕೆ ಸೊಪ್ಪು ಸೇರಿಸೋಣ. ಆವಾಗಲೇ ತೊಳೆದು ಹೆಚ್ಕೊಂಡಿದ್ದೀವಲ್ಲ ಕಾಶಿ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಹುರಿಬೇಕು. ನೋಡಿ, ಅಷ್ಟೊಂದು ಸೊಪ್ಪು ಹಾಕಿದ್ರು ಬಾಣಲಿ ತುಂಬ ಇತ್ತು ಸೊಪ್ಪು ಹಾಕಿದಾಗ. ಈಗ ಎಷ್ಟು ಕಡಿಮೆ ಆಗಿದೆ ನೋಡಿ. ಅದು ಬೇಯಷ್ಟೊತ್ತಿಗೆ ತುಂಬ ಕಡಿಮೆ ಆಗುತ್ತೆ. ಇದಕ್ಕೇನೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಒಂದೇ ಒಂದು ಟೊಮೊಟೊ, ರುಚಿಗೆ ತಕ್ಕ ಉಪ್ಪು. ಯಾಕಂದರೆ ಇದು ಹಾಕಿದ್ರೆ ಟೊಮೊಟೊನೂ ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಫುಲ್ ಡ್ರೈ ಆಗಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಕಾಶಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ಸಿಂಪಲ್ ಆಗಿ ಈಸಿಯಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಳೋದು. ತುಂಬ ಟೇಸ್ಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಆಮೇಲೆ ಇದರಲ್ಲಿ ಕಡಲೆಬೇಳೆ ಹಾಕಿದ್ದೀವಲ್ಲ, ಅದರಿಂದ ಪ್ರೋಟೀನು ಸಿಗುತ್ತೆ. ಮಕ್ಕಳಿಗೂ ಕೊಡ್ಬೋದು. ಆದರೆ ಮಕ್ಕಳು ಕೆಲವರು ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೆ ತಿನ್ನಲ್ಲ. ಆದರೂ ತುಂಬ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗೂ ತಿನ್ನಿಸಿದ್ರೆ ಒಳ್ಳೆಯದು. ನಾವು ತಿನ್ಬೋದು, ಎಲ್ಲರೂ ತಿನ್ಬೋದು. ಆದರೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಮಾಡಿಕೊಡಿ ಇದನ್ನು ನಿಮ್ಮ ಮನೆಯಲ್ಲೂ. ಥ್ಯಾಂಕ್ ಯು. ಬೈ ಬೈ.